ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇತ್ತು. ಸ್ಕೇಟಿಂಗ್ ಪ್ರಾಕ್ಟೀಸ್ ಎಲ್ಲ ತುಂಬ ಚೆನ್ನಾಗಾಯಿತು. ಮುಗಿಸ್ಕೊಂಡು ಮನೆಗೆ ಬರೋಷ್ಟರೊಳಗೆ ಸಂಜೆ ಆಗಿತ್ತು. ಇಲ್ಲ ಸ್ನ್ಯಾಕ್ಸ್ ಸಂಜೆ ಆಗಿದ್ದರಿಂದ ಏನಪ್ಪ ಸ್ನ್ಯಾಕ್ಸ್ ಮಾಡೋದು, ಏನಾದರೂ ಆರ್ಡ್ರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸರ್ಚ್ ಮಾಡಿದೆ. ಆಮೇಲೆ ಅನ್ನಿಸ್ತು ನಮ್ಮ ಮನೇಲಿ ನಮ್ಮಮ್ಮ ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಮನೇಲೆ ಪ್ರೀತಿಯಿಂದ ಕೈಯಾರೆ ಮಾಡಿಕೊಡ್ತಾಯಿದ್ರು. ನಮ್ಮ ಮಕ್ಕಳಿಗೆ ಇಮಿಡಿಯೇಟಾಗಿ ಏನೋ ಆಕ್ಸೆಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ಮಾಡೋದಕ್ಕಿಂತ ಕೈಯಾರೆ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮನೇಲೆ 2 ಬಾಳೆಕಾಯಿ ಇತ್ತು. ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು 2 ವಿಜಿಲ್ ಬರ್ಸ್ಕೊಳ್ಳೋದು ಅಷ್ಟೇ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಕ್ಕಳಿಗೆ ಹೆಲ್ದಿ ಆಗಿರೋ ಒಂದು ಕಟ್ಲೆಟ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬೆಂದಿರೋದನ್ನು ಸ್ಮ್ಯಾಶ್ ಮಾಡಿ ಕಡಲೆ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಿತ್ ಅಂಡ್ ಜಾನ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ, ಘಮ ಘಮ ಅಂತ ಇರುತ್ತೆ. ಇದು ಇಂಡಿಯಾದ ನಂಬರ್ 1 ಕುಕಿಂಗ್ ಪೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನೇ ಚೂಸ್ ಮಾಡಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಹಾಗೆ ಮೇನ್ ಆಗಿ ಆಮ್ಚೂರ್ ಪೌಡರ್ ಇಷ್ಟನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇಷ್ಟು ಗಟ್ಟಿಗಿದ್ರೆ ಕಟ್ಲೆಟ್ ತುಂಬ ಚೆನ್ನಾಗಿ ಬರುತ್ತೆ. ಬಾಳೆಕಾಯಿ ಯೂಸ್ ಮಾಡಿರೋದ್ರಿಂದ ಕನ್ಸಿಸ್ಟೆನ್ಸಿ ಸೂಪರಾಗಿ ಬರುತ್ತೆ. ಅದನ್ನು ತುಪ್ಪದಲ್ಲಿ ಶಾಲೋ ಫ್ರೈ ಮಾಡಿದ್ದೀನಿ, ಜಾಸ್ತಿ ಡೀಪ್ ಫ್ರೈ ಮಾಡಿಲ್ಲ. ಸೂಪರ್ ಆಗಿರೋ ಹೆಲ್ದಿ ಆಗಿರೋಂತಹ ಯಮ್ಮಿ ಆಗಿರೋ ಒಂದು ಮನೆಯಲ್ಲಿ ನನ್ನ ಕೈಯಾರೆ ಮಾಡಿಕೊಡಿರೋ ಒಂದು ಸ್ನ್ಯಾಕ್ಸ್ ರೆಡಿ ಆಯಿತು. ಫುಲ್ ಮಕ್ಕಳು ತಿಂತ ಎಂಜಾಯ್ ಮಾಡಿದ್ರು. ನಮ್ಮ ಬಾಲ್ಯದಲ್ಲಿ ಅಮ್ಮನಿಗೆ ಮನೆಯಲ್ಲೇ ಏನೋ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇರೋ ದಿನಗಳೆಲ್ಲ ನೆನಪಾಯಿತು. ಅವರು ಹೊರಗಡೆ ಆಕ್ಸೆಸ್ಸೇ ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಆರಾಮಾಗಿ ಕೈಯಾರೆ ಪ್ರೀತಿಯಿಂದ ಮಾಡಿಕೊಡ್ತಾ ಇದ್ರು. ಸ್ಮಿತ್ ಅಂಡ್ ಜಾನ್ಸ್ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮಗೆ ನಿಯರ್ ಬೈ ಶಾಪ್ಗಳಲ್ಲಿ ಸಿಗುತ್ತೆ. ಜೆಪ್ಟೋ, ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್ ಎಲ್ಲದರಲ್ಲೂ ಈಸಿಯಾಗಿ ಅವೈಲಬಲ್ ಇದೆ, ಚೆಕ್ ಮಾಡಿ.